ಕಾಂಗ್ರೆಸ್ನಲ್ಲಿ ಕಾವೇರಿದ ಮುಖ್ಯಮಂತ್ರಿಯ ಚರ್ಚೆ. ಖಾಲಿ ಇಲ್ಲದ ಕುರ್ಚಿಗಾಗಿ ತಾರಕಕ್ಕೇರಿದೆ ಕಿತ್ತಾಟ. ಸಿದ್ದು ಶಿಷ್ಯ ಪಡೆಯಿಂದಲೇ ಶುರು ನೋಡಿ ಹೊಸ ಪ್ರಹಸನ. ಶಿಷ್ಯರಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಟೆನ್ಷನ್. ಸಿದ್ದು ಶಿಷ್ಯ ಪಡೆಯಿಂದಲೇ ಗೊಂದಲ ಕೋಲಾಹಲ ಸೃಷ್ಟಿಯಾಗಿದೆ. ನಾನು ಸಿಎಂ ಅಂತ ಶಿಷ್ಯರ ಓಡಾಟ ಜೋರಾಗಿಬಿಟ್ಟಿದೆ. ಬಹಿರಂಗ ಹೇಳಿಕೆಯನ್ನ ಕೊಡಲು ಶುರು ಮಾಡಿದ್ದಾರೆ ನಾಯಕರು. ಬಹಿರಂಗ ಹೇಳಿಕೆಯಿಂದ ಚಿತ್ರ ಆಯ್ತು ಸಿದ್ದು ಟೀಮ್. ನಾನು ಸಿಎಂ ಆಕಾಂಕ್ಷಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು. ಖಾಲಿ ಇಲ್ಲದ ಕುರ್ಚಿಗೆ ಪೈಪೋಟಿ ಯಾಕೆ ಅಂತ ಶಿವಾನಂದ್ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ತಪ್ಪೇ ಮಾಡಿಲ್ಲ ಅಂದ್ರೆ ಸಿಎಂ ರಾಜೀನಾಮೆ ಯಾಕೆ ಕೊಡಬೇಕು? ಇನ್ನು ಅತ್ತ ಸಿಎಂ ಸ್ಥಾನಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇತ್ತ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಅನ್ನ ಹಾಕಿದ್ದಾರೆ ಪರಮೇಶ್ವರ್ ಅವರು. ಇಷ್ಟು ಜನ ಸಿದ್ದು ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ನಾಯಕರು. ಹೀಗಾಗಿ ಸಿದ್ದರಾಮಯ್ಯ ಕೈ ಜಾರಿದ್ರ ಶಿಷ್ಯರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕಾವೇರ್ತಾ ಇದೆ ಮುಖ್ಯಮಂತ್ರಿಯ ಕುರ್ಚಿಯ ವಿಚಾರದ ಚರ್ಚೆ. ಖಾಲಿ ಇಲ್ಲದ ಕುರ್ಚಿಗಾಗಿ ತಾರಕಕ್ಕೇರ್ತಿದೆ ಕಾಂಗ್ರೆಸ್. ಕೈ ಪಡೆಯಲ್ಲೇ ಸಾಕಷ್ಟು ಕಿತ್ತಾಟಗಳು. ಅದರಲ್ಲೂ ಸಿದ್ದು ಶಿಷ್ಯ ಪಡೆಯಿಂದಲೇ ಈಗ ಶುರುವಾಯಿತು ನೋಡಿ ಹೊಸದೊಂದು ಗೊಂದಲ. ಈ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್, ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ. ನಾನು ಸಿಎಂ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ಶಿಷ್ಯರ ಓಡಾಟವೇ ಈಗ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಇನ್ನು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಲು ಶುರು ಮಾಡಿದ್ದಾರೆ ಕೈ ನಾಯಕರು. ಇನ್ನು ಬಹಿರಂಗ ಹೇಳಿಕೆಗಳಿಂದ ಛಿದ್ರ ಆಯ್ತು ನೋಡಿ ಸಿಎಂ ಸಿದ್ದು ಟೀಮ್. ಬಹಿರಂಗವಾಗಿನೇ ನಾನು ಸಿಎಂ ಆಕಾಂಕ್ಷಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಖಾಲಿ ಇಲ್ಲದ ಕುರ್ಚಿಗೆ ಪೈಪೋಟಿ ಯಾಕೆ ಅಂತ ಶಿವಾನಂದ್ ಕೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ತಪ್ಪೇ ಮಾಡಿಲ್ಲ ಅಂದ್ರೆ ಸಿಎಂ ರಾಜೀನಾಮೆಯನ್ನ ಯಾಕೆ ಕೊಡಬೇಕು ಎನ್ನುವಂತ ವಿಚಾರ. ಇತ್ತ ಸಿಎಂ ಸ್ಥಾನಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದೆಡೆ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಅನ್ನ ಹಾಕಿಬಿಟ್ಟಿದ್ದಾರೆ ಪರಮೇಶ್ವರ್ ಅವರು. ಇಷ್ಟು ಜನ ಕೂಡ ಸಿಎಂ ಸಿದ್ದು ಬಣದಲ್ಲೇ ಗುರುತಿಸಿಕೊಂಡಿರುವಂತ ನಾಯಕರು. ಹೀಗಾಗಿ ಇವರೆಲ್ಲ ಬಹಿರಂಗ ಹೇಳಿಕೆಗಳು, ಸಿಎಂ ಸ್ಥಾನವನ್ನ ಆ ಗದ್ದುಗೆಯನ್ನ ಏರಬೇಕಿರುವಂತ ಆಕಾಂಕ್ಷಿಗಳೆಲ್ಲವೀಗ ಬಹಿರಂಗವಾಗಿಬಿಟ್ಟಿದೆ. ಹೀಗಾಗಿನೇ ಸಿದ್ದರಾಮಯ್ಯನವರ ಕೈ ಜಾರಿದ್ರ ಶಿಷ್ಯರು ಅನ್ನುವಂತ ಪ್ರಶ್ನೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿಬಿಟ್ಟಿದೆ.